ಎಸ್ ಸರ್, ನಾವು ನೋಡ್ತಾ ಇದ್ದೀವಿ ಪಹಲ್ಗಾಮ್ ಘಟನೆ ಆದ ನಂತರ ಭಾರತ ತೆಗೆದುಕೊಳ್ತಾ ಇರುವಂತಹ ನಿರ್ಣಯಗಳು, ಅದು ರಾಜತಾಂತ್ರಿಕವಾಗಿ ಕೆಲವೊಂದಿಷ್ಟು ನಿರ್ಣಯಗಳನ್ನು ತೆಗೆದುಕೊಳ್ತು. ಸಿಂಧು ನದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 80% ಕೃಷಿ ಇದೇ ನದಿಯ ನೀರಿನ ಮೇಲೆ ಅವಲಂಬನೆ ಆಗಿತ್ತು. ಇವತ್ತು ಪರಿಸ್ಥಿತಿ ವಿಭಿನ್ನವಾಗಿದೆ. ಮತ್ತೊಂದು ಕಡೆ ಇವತ್ತು ಮತ್ತೊಮ್ಮೆ ವಾಯುಪಡೆ ಮುಖ್ಯಸ್ಥರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯಾಗಿ ಸಭೆ ನಡೆಸಿದ್ದಾರೆ. ಏನೆಲ್ಲ ಆಗಬಹುದು ಅಂತ? ಎಸ್, ಏನು ಭಯೋತ್ಪಾದಕರಿಗೆ ಬೆಂಬಲವನ್ನು ನೀಡಿ ಭಯೋತ್ಪಾದಕರನ್ನ ಅಲ್ಲಿ ತನ್ನ ನೆಲದಲ್ಲಿ ಏನು ಬೆಳೆಸ್ತಾ ಇದೆ, ಆ ಕಾರಣಕ್ಕೆ ಪಾಕಿಸ್ತಾನ ಈಗ ಮಾಡುದುಣ್ಣೋ ಮಾರಾಯ ಎಂಬ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೇಕು ಪ್ರವೀಣ್. ಏನು ಪಾಕಿಸ್ತಾನ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದುರ್ಬಲ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವದ ಹಲವು ರಾಷ್ಟ್ರಗಳ ಬೆಂಬಲವನ್ನ ಪಡೆಯುವಲ್ಲಿ ಭಾರತ ಯಶಸ್ವಿಯಾಗಿದೆ. ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಪಾಕಿಸ್ತಾನವನ್ನ ಕಟ್ಟಿ ಹಾಕುವಂತಹ ಕೆಲಸವನ್ನ ಈಗಾಗಲೇ ಯಶಸ್ವಿಯಾಗಿ ಭಾರತ ಮಾಡಿದೆ. ಆದ್ರೆ ಯುದ್ಧದ ಮೂಲಕವೇ ಪಾಕಿಸ್ತಾನವನ್ನು ಮಣಿಸ್ತೀವಿ ಅನ್ನೋದಲ್ಲ, ಆದ್ರೆ ಬೇರೆ ಮಾರ್ಗಗಳು ಇವೆ ನಮ್ಮ ಬಳಿ ಅಂತಕ್ಕಂಥದನ್ನ ಸೂಚಿಸುವ ಮೂಲಕ ಭಾರತ ಈಗಾಗಲೇ ಪಾಕಿಸ್ತಾನವನ್ನ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟಿನ ಹೊಡೆತವನ್ನ ಕೊಟ್ಟಿದೆ. ಈಗ ಏನು ಆರಂಭಿಕ ಹಂತದಲ್ಲಿ ಸಿಂಧ್ ನದಿಯ ಒಪ್ಪಂದವನ್ನ ಅಮಾನತಿನಲ್ಲಿಡುವ ಮೂಲಕ ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತವನ್ನ ಕೊಡಲಾಗಿತ್ತು. ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಹಲವು ನಾಯಕರು ವಿಭಿನ್ನ ಹೇಳಿಕೆಗಳನ್ನ ಕೊಟ್ಟರು. ನಾವು ಏನು ಸಿಂಧ್ ಒಪ್ಪಂದವನ್ನ ರದ್ದು ಮಾಡಿದ್ರೆ ನಾವು ಭಾರತದಲ್ಲಿ ನೀರು ಹರಿಯುವ ಬದಲು ರಕ್ತವನ್ನ ಹರಿಸ್ತೀವಿ ಅಂತ ಹೇಳಿದ್ರು. ಜೊತೆಗೆ ಭಾರತದಲ್ಲಿ ಇರ್ತಕ್ಕಂಥ ಜನರಿಗೆ ನಾವು ಏನು ರಾಮ ಮಂದಿರವನ್ನ ನಿರ್ಮಾಣ ಮಾಡಿದರೆ ಆ ರಾಮ ಮಂದಿರವನ್ನ ನಾವು ನೆಲಸಮಗೊಳಿಸಲು ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿದ್ರು. ಅಂದ್ರೆ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನ ಕೊಡುವ ಮೂಲಕ ವಿಶ್ವದಲ್ಲಿ ತನ್ನ ಬಣ್ಣ ಬಯಲನ್ನ ಮಾಡಿಕೊಳ್ಳುವಲ್ಲಿ ಪಾಕಿಸ್ತಾನವೇ ಮುಂದಾಗಿತ್ತು. ಈ ಕಾರಣಕ್ಕಾಗಿ ಇವತ್ತೇನಾಗಿದೆ, ಕಳೆದ 5-6 ದಿನಗಳಿಂದ ನಡೀತಾ ಇರ್ತಕ್ಕಂಥ ಘಟನೆಗಳನ್ನ ನಾವು ಗಮನಿಸಿದ್ರೆ ಭಾರತ ಏಕಾಏಕಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡತಕ್ಕಂಥ ಸಾಧ್ಯತೆ ಕಡಿಮೆ ಇದೆ. ಆದ್ರೆ ಭಯೋತ್ಪಾದಕರ ಹುಟ್ಟಡಗಿಸುವ ಕೆಲಸಕ್ಕೆ ಭಾರತ ಎಲ್ಲಾ ರೀತಿಯ ತಂತ್ರಗಾರಿಕೆಯನ್ನ ಮಾಡ್ತಾ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ. ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ, ಪಿಒಕೆಯನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವುದು ಭಾರತದ ಮೊದಲ ಗುರಿಯಾಗಿದೆ. ಆ ಪಿಒಕೆ ಇಲ್ಲಿರ್ತಕ್ಕಂತಹ ಭಯೋತ್ಪಾದಕ ಶಿಬಿರಗಳನ್ನ ಟಾರ್ಗೆಟ್ ಮಾಡಿ ಅಲ್ಲಿ ಏರ್ ಸ್ಟ್ರೈಕ್ ಮಾಡೋದು ಅಥವಾ ಸರ್ಜಿಕಲ್ ಸ್ಟ್ರೈಕ್ ಮಾಡೋದು, ಯಾವ ವಿಧಾನದ ಮೂಲಕ ನಾವು ಭಯೋತ್ಪಾದಕರನ್ನು ನಿರ್ನಾಮ ಮಾಡಬಹುದು ಅಂತಕ್ಕಂಥ ವಿಚಾರದಲ್ಲಿ ಈಗಾಗಲೇ ಭಾರತ ಚಿಂತನ ಮಂಥನದಲ್ಲಿ ತೊಡ್ಕೊಂಡಿದೆ. ವಿಶ್ವದ ಹಲವು ರಾಷ್ಟ್ರಗಳು, ಈಗ ಅಮೆರಿಕ ಇರ್ಬೋದು, ರಷ್ಯಾ ಇರ್ಬೋದು, ಇಸ್ರೇಲ್ ಇರ್ಬೋದು, ಜಪಾನ್ ಇರ್ಬೋದು, ಇಂತಹ ಪ್ರಮುಖ ರಾಷ್ಟ್ರಗಳು ಈಗಾಗಲೇ ಭಾರತಕ್ಕೆ ಭಯೋತ್ಪಾದಕರನ್ನ ಮಟ್ಟ ಹಾಕುವ ಕೆಲಸಕ್ಕೆ ಭಾರತವನ್ನು ಸಂಪೂರ್ಣವಾಗಿ ಬೆಂಬಲಿಸ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಸಹ ಕೊಟ್ಟಿದ್ದೇವೆ. ಅಂದ್ರೆ ಇದರಿಂದ ಏನಾಗುತ್ತೆ, ಭಾರತಕ್ಕೆ ಒಂದು ದೊಡ್ಡ ಬಲ ಸಿಕ್ಕಂಗಾಗಿದೆ. ನಾವು ಸೇನಾ ಕಾರ್ಯಾಚರಣೆಯ ಮೂಲಕ ನೇರ ಯುದ್ಧವನ್ನು ಮಾಡುವ ಮೂಲಕ ಪಾಕಿಸ್ತಾನವನ್ನು ಮಣಿಸುವ ಬದಲು ರಾಜತಾಂತ್ರಿಕ ಎಲ್ಲಾ ಕ್ರಮಗಳನ್ನ, ಸಾಧ್ಯತೆ ಇರುವ ಎಲ್ಲಾ ಕ್ರಮಗಳನ್ನ, ಈಗಾಗಲೇ ವಾಯು ಮಾರ್ಗವನ್ನ ನಾವು ಬಂದ್ ಮಾಡಿದ್ದೇವೆ. ಅಟಾರಿ ಹಾಗೂ ವಾಘಾ ಗಡಿಗಳನ್ನ ಬಂದ್ ಮಾಡಿದ್ದೇವೆ. ಭಾರತದಿಂದ ರಫ್ತಾಗ್ತಕ್ಕಂಥ ವಸ್ತುಗಳನ್ನ ತಡೆ ಹಿಡಿಯಲಾಗಿದೆ, ಆಮದನ್ನು ತಡೆಯಲಾಗಿದೆ. ಹಾಗೆ ಜೊತೆಗೆ ಹರಿಯುವ ನದಿಯನ್ನ ತಡೆಗಟ್ಟಿ ಒಂದು ಸ್ವಲ್ಪ ತೊಟ್ಟು ನೀರು ಹೋಗದಿದ್ದಂಗೆ ನಾವು ಬಂದ್ ಮಾಡ್ತೇವೆ ಅಂತ ಹೇಳಿದ್ರು. ಅಕಸ್ಮಾತ್ ನಮ್ಮಲ್ಲಿ ನೀರೇನಾರ ಭರ್ತಿ ಆದ್ರೆ ಅಣೆಕಟ್ಟೆಗಳಲ್ಲಿ ನಾವು ಏಕಾಏಕಿ ಬಿಡ್ತೀವಿ, ನಿಮ್ಮ ಪ್ರವಾಹವನ್ನು ಉಂಟು ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಸಹ ಈಗಾಗಲೇ ಕೊಟ್ಟಾಗಿದೆ. ಇನ್ನೊಂದು ಸರ್, ನಾನು ಅವಾಗಲೇ ನೋಡ್ತಾ ಇದ್ದೆ, 1960ರ ಈ ಒಪ್ಪಂದದ ಪ್ರಕಾರ ಮಾನ್ಸೂನ್ ಸಮಯದಲ್ಲಿ ಭಾರತ ಪಾಕಿಸ್ತಾನಕ್ಕೆ ಹೇಳಬೇಕಾಗಿತ್ತಂತೆ, ನಮ್ಮ ಅಣೆಕಟ್ಟುಗಳು ಭರ್ತಿಯಾಗಿವೆ, ನಾವು ನೀರನ್ನು ಬಿಡ್ತೀವಿ ಅಂತ. ಈ ಒಪ್ಪಂದ ರದ್ದಾಗಿರೋದ್ರಿಂದ ಭಾರತ ಯಾವ ಎಚ್ಚರಿಕೆಯನ್ನು ಕೂಡ ಪಾಕಿಸ್ತಾನ ಇದೇ ಒಪ್ಪಂದ, ಇದೇ ಸಿಂಧ್ ನದಿಯ ಒಪ್ಪಂದವನ್ನು ಅಮಾನತ್ನಲ್ಲಿ ಇಡ್ತೀವಿ ಅಂತಂದ್ರೆ ಬರೀ ನೀರನ್ನ ಬಿಡುವ ವಿಚಾರವೇ ಅಷ್ಟೇ ಅಲ್ಲ. ನಾವು ನೀರನ್ನ ಸ್ಟಾಪ್ ಮಾಡ್ಬಿಟ್ಟು ತಡೆಗಟ್ಕೋತೀವಿ ಅಂತ ಅಲ್ಲ. ನೀವು ನೀರ್ ಬಿಡ್ತೀವಿ ಅಂದ್ರೆ ನಾವು ಹೇಳಲ್ಲಪ್ಪ, ನಮಗೆ ನೀವು ಬಿಟ್ಟು ಬೆಳೆಸ್ತೀವಿ, ನೀವು ನಿಮ್ ಜನ ನೀವು ತಡೆ ಇಟ್ಕೊಳ್ಳಿ, ಬದುಕಿಸ್ಕೊಳ್ಳಿ, ನಿಮ್ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಏನಾಯ್ತು, ಝೀಲಂ ನದಿಯಲ್ಲಿ ಈಗ ಕಳೆದ 3 ದಿನಗಳ ಹಿಂದೆ ಅಲ್ಲಿ ನೀರನ್ನ ಹರಿದು ಬಿಟ್ರು, ಅದು ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಯ್ತು.
ಆಗ ಪಾಕ್ ಆಕ್ರಮಿತ ಕಾಶ್ಮೀರದ ಮುಜಾಫರಾಬಾದ್ನಲ್ಲಿ ಪ್ರವಾಹ ನಿರ್ಮಾಣ ಆಗಿ ಅಲ್ಲಿನ ಬೆಳೆಗಳು ಸಹ ಕೊಚ್ಚೋಯ್ತು. ಬೆಳೆದಿದ್ದಂತ ಬೆಳೆಗಳು ಕೊಚ್ಚೋದು, ಆಮೇಲೆ ಅಲ್ಲಿ ತಗ್ಗು ಪ್ರದೇಶದಲ್ಲಿ ವಾಸಿಸ್ತಾ ಇದ್ದಂತಹ ಜನರು ಬಹಳ ಆತಂಕಗೊಂಡು ಅವರು ಬೇರೆ ಬೇರೆ ಎತ್ತರದ ಪ್ರದೇಶಗಳಿಗೆ ಸಾಗಣೆ ಮಾಡಿದ್ದನ್ನು ನೋಡಿದ್ದೇವೆ. ಅಂದ್ರೆ ಇದು ಮುನ್ನೆಚ್ಚರಿಕೆ ಕ್ರಮ. ನೋಡಪ್ಪ, ನೀವ್ ಹಿಂಗ್ ಮಾಡ್ತಾ ಇದೀರಲ್ಲ, ನಾವು ಕೊಡ್ತಾ ಇದೀವಿ ನೋಡಿ ಏಟನ್ನ ಅಂತ ಹೇಳಿ. ಅಂದ್ರೆ ಪಾಕಿಸ್ತಾನಕ್ಕೆ ನೇರ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡಿ ನೇರ ಯುದ್ಧ ಮಾಡುವ ಬದಲು ನಾವು ಬೇರೆ ಮಾರ್ಗದಲ್ಲಿಯೂ ಸಹ ಪಾಕಿಸ್ತಾನವನ್ನ ನಾವು ಎದುರಿಸ್ತೀವಿ ಅಂತಕ್ಕಂಥದ್ನ ಭಾರತ ಪ್ರಮುಖವಾಗಿ ಈಗ ನೋಡಿ, ಪಾಕಿಸ್ತಾನಕ್ಕೆ 2 ಬಾರಿ ಎಚ್ಚರಿಕೆ ಆಗ್ಬಿಟ್ಟೆ ಸರ್. 2016ರಲ್ಲಿ ನಾವು ಉರಿ ದಾಳಿ ಮಾಡಿದ್ವಿ, 2019ರಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ, ಏರ್ ಸ್ಟ್ರೈಕ್ ಮಾಡಿದ್ವಿ. ಅವ್ರಿಗೊಂದು ಭಯ, ಲಾಸ್ಟ್ ಟೈಮ್ ಇವರು ಏರ್ ಸ್ಟ್ರೈಕ್ ಮಾಡಿದಾರೆ, ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾರೆ, ಈ ಬಾರಿ ನೌಕಾಪಡೆ ಮುಖಾಂತರ ಏನಾದ್ರೂ ದಾಳಿ ಮಾಡಬಹುದು ಅಂತ. ಹೀಗಾಗಿನೇ ಅಲ್ಲಿರುವಂತ ಭಯೋತ್ಪಾದಕರನ್ನು ಶಿಫ್ಟ್ ಮಾಡುವಂತ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಿದೆ ಅನ್ನುವಂತ ಮಾಹಿತಿಗಳು ಅಲ್ಲಿಂದ ಸಿಕ್ಕಲ್ಲ. 100% ಅದಕ್ಕೆ ನಾವು ಈ ಯಾವ ಕಾರ್ಯಾಚರಣೆಯನ್ನ ಮಾಡ್ತೀವಿ ಅಂತ ಹೇಳಿ ಭಾರತ ಎಲ್ಲಿಯೂ ಹೇಳಿಲ್ಲ. ಹೌದು, ಅಥವಾ ಯಾರು ಹೇಳಿ, ನಾವು ಊಹಾತ್ಮಕವಾಗಿ ಊಹಾಪೋಹಗಳ ವಿಚಾರಗಳನ್ನ ನಾವು ಬಿತ್ತರಿಸ್ತಾ ಇದೀವಿ. ಅದು ಒಂದು ಕಡೆ. ಹೌದು, ಆದ್ರೆ ನಾವು ಜವಾಬ್ದಾರಿಯುತವಾಗಿ ಮಾಧ್ಯಮಗಳು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗುತ್ತೆ. ರಾಷ್ಟ್ರೀಯ ಮಾಧ್ಯಮಗಳು ಬಾಯಿಗೆ ಬಂದಂಗೆ ವಿಚಾರಗಳನ್ನ ಅದಕ್ಕೋಸ್ಕರ ಏನಾಗಿದೆ, ಯಾವ ರೀತಿಯ ಕಾರ್ಯಾಚರಣೆಯನ್ನ ನಾವು ಮಾಡ್ತಾ ಇದೀವಿ ಅಂತ ಹೇಳಿ ಎಲ್ಲಿಯೂ ಸಹ ಸರ್ಕಾರಿ ಮಟ್ಟದಲ್ಲಿ ಅಧಿಕೃತ ಆದೇಶಗಳು ಬಂದಿಲ್ಲ ಅಥವಾ ಅಧಿಕೃತ ಮಾಹಿತಿಗಳು ಲಭ್ಯ ಆಗಿಲ್ಲ. ನಾವು ಊಹಾತ್ಮಕವಾಗಿ ಹೇಳ್ತಾ ಇದೀವಿ. ಆದ್ರೆ ಸರ್ಕಾರ ಗೋಪ್ಯವಾಗಿ ತನ್ನ ಕಾರ್ಯಾಚರಣೆಯನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಈಗಾಗಲೇ ನಿರ್ಧಾರ ಮಾಡ್ಕೊಂಡಿದೆ. ಆ ಕಾರ್ಯಾಚರಣೆಯಲ್ಲಿ ಆಗ್ಲೇ ತೊಡಿಕೊಂಡಿದೆ ಇದನ್ನು. ಯಾಕಂದ್ರೆ ಅವರು ಸುಮ್ಮನೆ ದಿನ ಬೆಳಗಾದ್ರೆ ಮೀಟಿಂಗ್ ಮಾಡಿ ಮನೆಗೆ ಹೋಗಿ ಊಟ ಮಾಡಿ ನಿದ್ರೆ ಮಾಡೋದಲ್ಲ. ಅವರು ಯಾವ ನಿರ್ಧಾರಗಳನ್ನ ಕೈಗೊಳ್ಬೇಕು ಅಂತಕ್ಕಂಥದ್ದು ಆಗಲೇ ನಿರ್ಧರಿಸಿದರೆ ಆ ನಿರ್ಧಾರದಂತೆ ಅವರು ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಇಲ್ಲಿ ಭಾರತ ಇವತ್ತು ಏನಾಗಿದೆ, ಮೇ 9ರೊಳಗೆ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಸಾರುವ ಸಾಧ್ಯತೆ ಇದೆ ಅಂತಕ್ಕಂಥ ಮಾಹಿತಿ. ಯಾಕೆ ಇದನ್ನು ನಾವು ಊಹಾತ್ಮಕವಾಗಿ ಹೇಳ್ತಾ ಇದೀವಿ ಅಂದ್ರೆ, ರಷ್ಯಾಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅಥವಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಅಲ್ಲಿ ಭೇಟಿ ಕೊಡಬೇಕಾಗಿತ್ತು. ಯಾಕಂದ್ರೆ ಅಲ್ಲಿ ರಾಷ್ಟ್ರೀಯ ದಿನಾಚರಣೆ ನಡೀತಾ ಇದೆ ರಷ್ಯಾದಲ್ಲಿ. ಈ ಕಾರಣಕ್ಕಾಗಿ ಆ ರಾಷ್ಟ್ರ ಆಹ್ವಾನವನ್ನ ಕೊಟ್ಟು, ರಷ್ಯಾ ರಾಷ್ಟ್ರ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನವನ್ನ ಕೊಟ್ಟಿದ್ರು. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂತಹ ಒಂದು ಉದ್ವಿಗ್ನ ವಾತಾವರಣ ಇರುವಂತಹ ಸಂದರ್ಭದಲ್ಲಿ ನಾನು ರಷ್ಯಾಕ್ಕೆ ಪ್ರವಾಸ ಮಾಡಲು ಸಾಧ್ಯ ಇಲ್ಲ ಅಂತ ಹೇಳಿ ಆ ಆಹ್ವಾನವನ್ನ ನಯವಾಗಿ ತಿರಸ್ಕರಿಸಿದ್ದಾರೆ. ಜೊತೆಗೆ ಅದರ ಬದಲು ರಾಜನಾಥ್ ಸಿಂಗ್ ಅವರಿಗೆ ಅದಕ್ಕೆ ನಿಯೋಜನೆಯನ್ನ ಮಾಡಲಾಗಿತ್ತು. ಆದ್ರೆ ಈಗ ರಾಜನಾಥ್ ಸಿಂಗ್ ಅವರ ಭೇಟಿಯೂ ಸಹ ರದ್ದಾಗ್ತಾ ಇದೆ. ಅಂದ್ರೆ ಇದನ್ನ ಗಮನಿಸಿದಾಗ ಎಲ್ಲೋ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿಕೆ ಭಾರತ ಮುಹೂರ್ತವನ್ನ ಫಿಕ್ಸ್ ಮಾಡಿದ್ಯಾ ಅಂತಕ್ಕಂಥ ಒಂದು ಆತಂಕ ಎರಡು ಕಡೆನೂ ಆತಂಕನೇ ಇದ್ದೇ ಇರುತ್ತೆ. ಯಾಕಂದ್ರೆ ಸಾಮಾನ್ಯ ನಾಗರಿಕರಿಗೆ ಯುದ್ಧ ಬೇಕಾಗಿಲ್ಲ. ಎರಡು ದೇಶಗಳ ಸಾಮಾನ್ಯ ನಾಗರಿಕರಿಗೆ ಯುದ್ಧ ಬೇಕಾಗಿಲ್ಲ. ಆದ್ರೆ ಏನಾಗಿದೆ, ಪಾಕಿಸ್ತಾನದ ಉದ್ಘಾಟತನ ಏನಿದೆ, ಪಾಕಿಸ್ತಾನದ ಉದ್ಘಾಟತನವನ್ನ ಮಟ್ಟ ಹಾಕ್ಬೇಕಾದ್ರೆ ನಾವು ಯುದ್ಧ ಮಾಡಬೇಕಾದಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ನೀವ್ ಹೇಳ್ದಂಗೆ ಪಾಕಿಸ್ತಾನದ ಬಳಿ ಮದ್ದುಗುಂಡುಗಳೇ ಇಲ್ಲ. ಅಲ್ಲಿ ಏನಾಗಿದೆ, ಮದ್ದುಗುಂಡು 4 ದಿನ ಮಾತ್ರ ಯುದ್ಧ ಮಾಡಕ್ ಸಾಕಾಗುತ್ತೆ ಅವರ ಮದ್ದುಗುಂಡುಗಳು. ಅವರು ಏನಾಗಿದೆ, ಉಕ್ರೇನ್ಗೆ ತಮ್ಮ ತಯಾರು ಮಾಡ್ತಾ ಇದ್ರು ಮದ್ದುಗುಂಡುಗಳನ್ನ ರಫ್ತು ಮಾಡ್ತಾ ಇದ್ರು. ಈ ಕಾರಣಕ್ಕಾಗಿ ಏನಾಯ್ತು, ಅವರಲ್ಲಿ ಮದ್ದುಗುಂಡುಗಳ ಕೊರತೆ ಎದುರಾಗಿದೆ. ಅಂದ್ರೆ ಪಾಕಿಸ್ತಾನ ಸೇನೆ ಮದ್ದುಗುಂಡುಗಳ ಕೊರತೆಯನ್ನು ಎದುರಿಸ್ತಾ ಇರುವ ಸಂದರ್ಭದಲ್ಲೇ ಯುದ್ಧ ಏನಾದ್ರೂ ಹಠಾತ್ ನಡೆದ್ರೆ ಪಾಕಿಸ್ತಾನ ಜಂಘಾಬಲವೇ ಹುಡುಗೋಗ್ತಕ್ಕಂಥದ್ದು ಎರಡು ಮಾತಿಲ್ಲ. ಅಲ್ಲಿ ಪಾಕಿಸ್ತಾನದ ಬಳಿ ಇರ್ತಕ್ಕಂಥ ಸೇನಾ ಬಲಾಬಲ, ಭಾರತದ ಸೇನಾ ಬಲಾಬಲವನ್ನ ನಾವು ನೋಡುದಾದ್ರೆ ಹೇಗಿರುತ್ತೆ ನೋಡಿ, ಅದನ್ನ ಹೇಳಿ. ಎಸ್ ಸರ್, ನಾನು ಅವಾಗ್ಲೇ ಈ ಉಕ್ರೇನ್ ರಷ್ಯಾ ನಡುವೆ ಯುದ್ಧ ಆಯ್ತಲ್ಲ, ಆ ಸಂದರ್ಭದಲ್ಲಿ ಪಾಕಿಸ್ತಾನದವ್ರು ಏನ್ ಮಾಡ್ಬಿಟ್ಟಿದ್ದಾರೆ, ಪಾಕಿಸ್ತಾನ ಆರ್ಥಿಕವಾಗಿ ಜರ್ಜರಿತ ಆಗಿ ಹೋಗ್ಬಿಟ್ಟಿದೆ. ದುಡ್ಡೇ ಇಲ್ಲ, ಅವ್ರ ಬಳಿ ಹಣನೇ ಇಲ್ಲ. ನೀವು ಗಮನಿಸಿ, 2021-22ರಲ್ಲಿ ಅವ್ರದ್ದು ಕೇವಲ 13 ಮಿಲಿಯನ್ ಇತ್ತು ರಫ್ತು ಯುದ್ಧ ಸಾಮಗ್ರಿಗಳದ್ದು. ವಿಪರ್ಯಾಸ ಅಂದ್ರೆ 2022-23ರಲ್ಲಿ ಯಾವ ಪರಿಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ಅಂದ್ರೆ 415 ಮಿಲಿಯನ್ ರಷ್ಟು ತಮ್ಮ ಬಳಿ ಇದ್ದಂತ ಎಲ್ಲ ಆಯುಧಗಳನ್ನ, ಬಾಂಬುಗಳನ್ನ, ಯುದ್ಧ ಟ್ಯಾಂಕರ್ಗಳನ್ನ ಎಲ್ಲವನ್ನ ಉಕ್ರೇನ್ಗೆ ಮಾರಾಟ ಮಾಡಿಕೊಂಡಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ಒಂದು ಹೇಗಿದೆ ಸಾಮರ್ಥ್ಯ ಅಂತ, ನಾವು ಜಾಗತಿಕವಾಗಿ 4ನೇ ರ್ಯಾಂಕ್ ಅಲ್ಲಿ ಇದ್ದೀವಿ, ಪಾಕಿಸ್ತಾನದವರು 7ರಲ್ಲಿ ಇದ್ದಾರೆ. ನಮ್ಮಲ್ಲಿ ಅಣ್ವಸ್ತ್ರ 140 ಇದೆ, ಅವ್ರ ಹತ್ರ 150 ಇದೆ, 10 ಎಕ್ಸ್ಟ್ರಾ ಇದೆ ಅಷ್ಟೇ. ಸಕ್ರಿಯ ಯೋಧರು ನಮ್ಮಲ್ಲಿ 21 ಲಕ್ಷ ಜನ ಇದ್ದಾರೆ, ಪಾಕಿಸ್ತಾನದಲ್ಲಿ ಇರೋರೇ ಕೇವಲ 5.5 ಲಕ್ಷ ಜನ. ಮೀಸಲು ಪಡೆ ನಮ್ಮಲ್ಲಿ 11.5 ಲಕ್ಷ ಇದೆ, ಅವರಲ್ಲಿ ಕೇವಲ 5 ಲಕ್ಷ ಮಾತ್ರ ಇರೋದು. ಟ್ಯಾಂಕ್ಗಳು ನಮ್ಮ ಬಳಿ 4426 ಯುದ್ಧ ಟ್ಯಾಂಕರ್ಗಳಿವೆ, ಅವ್ರ ಬಳಿ ಕೇವಲ 2735 ಇದೆ. ಶಸ್ತ್ರಸಜ್ಜಿತ ವಾಹನಗಳು ನಮ್ಮ ಬಳಿ 5681 ಇದ್ರೆ ಅವ್ರ ಬಳಿ ಕೇವಲ 3066 ಮಾತ್ರ ಇರೋದು. ಪಿರಂಗಿಗಳು ನಮ್ಮ ಬಳಿ 5067 ಇದೆ, ಅವರ ಬಳಿ 3745 ಇದೆ. ಯುದ್ಧ ವಿಮಾನಗಳು 323 ಇದ್ರೆ ಅವ್ರ ಬಳಿ 186 ಕೇವಲ.
ಟೋಟಲ್ ಯುದ್ಧ ವಿಮಾನಗಳು 2716 ಭಾರತದ ಕಡೆ ಇದ್ರೆ 1143 ಯುದ್ಧ ವಿಮಾನಗಳು ಮಾತ್ರ ಕೇವಲ ಪಾಕಿಸ್ತಾನದಲ್ಲಿದೆ. ಇಂಥ ಹೀನ ಸ್ಥಿತಿಯಲ್ಲಿರುವಂತಹ ಪಾಕಿಸ್ತಾನ ಭಾರತ ಅಟ್ಯಾಕ್ ಮಾಡಿದ್ರೆ ನಾವು ಪ್ರತ್ಯುತ್ತರವನ್ನ ಕೊಡ್ತೀವಿ, ನೀರನ್ನ ಸ್ಟಾಪ್ ಮಾಡಿದ್ರೆ ನಾವು ರಕ್ತ ಹರಿಸ್ತೀವಿ, ರಾಮ ಮಂದಿರವನ್ನ ನೆಲಸಮ ಮಾಡ್ತೀವಿ ಅಂತ ಬೇಕಾಬಿಟ್ಟಿ ಹೇಳಿಕೆ ಕೊಡ್ತಾ ಇದೆಯಲ್ಲ, ನಿಜಕ್ಕೂ ಕೂಡ ಇದು ಆಶ್ಚರ್ಯ ಅನ್ಸುತ್ತೆ. ಆಶ್ಚರ್ಯಕರ ಸಂಗತಿನೇ. ಇವತ್ತು ಈಗಾಗಲೇ ಭಾರತ ಅಣೆಕಟ್ಟೆಗಳಿಂದ ನೀರನ್ನ ಬಂದ್ ಮಾಡಿದೆ. ಝೀಲಂ ನದಿ ಅಣೆಕಟ್ಟೆಯಿಂದ ಮತ್ತೆ ಸಿಂಧು ಗಂಗಾ ಯೋಜನೆ ಅಣೆಕಟ್ಟೆಯಿಂದ ನೀರನ್ನ ಬಂದ್ ಮಾಡಿದ್ದಾರೆ. ನೀರು ಬಂದ್ ಮಾಡಿರೋದ್ರಿಂದ ಏನಾಯ್ತು, ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ ಪಾಕಿಸ್ತಾನಕ್ಕೆ ಕುಡಿಯಕ್ಕೂ ಸಹ ನೀರು ಸಿಗಲ್ಲ ಈಗ ಅಂತ ಪರಿಸ್ಥಿತಿ. ಅಂದ್ರೆ ಒಂದ್ ಕಡೆಗೆ ನೀರನ್ನ ಜಾಸ್ತಿ ಹರಿದು ಬಿಡತಕ್ಕಂಥದ್ದು, ಮತ್ತೊಂದ್ ಕಡೆಗೆ ನೀರನ್ನ ಏಕಾಏಕಿ ಬಂದ್ ಮಾಡ್ತಕ್ಕಂಥದ್ದು. ಈಗ ನೀರನ್ನ ಏಕಾಏಕಿ ಬಂದ್ ಮಾಡಿದ್ರೆ ನದಿಗಳಲ್ಲಿ ನೀರು ಬತ್ತೋಗುತ್ತೆ, ಅವಾಗ ಇರತಕ್ಕಂಥ ಅಣೆಕಟ್ಟೆಯಲ್ಲಿ ಇರ್ತಕ್ಕಂಥ ನೀರು ಸಹ ಅವ್ರಿಗೆ ಕುಡಿಯಕ್ಕೂ ಸಾಕಾಗದೆ ಇರೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಯುದ್ಧವನ್ನ ಯಾವ ರೀತಿ ಮಾಡುತ್ತೆ, ಭಾರತವನ್ನ ಎದುರಿಸುವ ಶಕ್ತಿ ಅದಕ್ಕಿದೆಯಾ ಅಂತಕ್ಕಂಥದ್ದು ಈಗ ಎಲ್ಲರನ್ನ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ನೋಡೋಣ ಏನಾಗುತ್ತೆ ಅಂತ.